ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಒಂದ್ಸಲ. ಅಕ್ಕಿ ರೊಟ್ಟಿಗೆ ಸ್ವಲ್ಪ ಟೇಸ್ಟ್ಗೆ ಅಂತ ನಾನು ಒಂದು 2 ಈರುಳ್ಳಿನ ಹಾಕ್ತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಒಂದು ಕ್ಯಾರೆಟ್ ತುರಿ, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಟೇಸ್ಟ್ ಬರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರು, ಅಂದರೆ ತುಂಬ ಕಾದಿರೋ ನೀರಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಇವಾಗ ಹಿಟ್ಟಿನಾದ ತೀರ ಗಟ್ಟಿನೂ ಆಗಬಾರ್ದು, ತೆಳುನೂ ಆಗಬಾರ್ದು. ಸೊ ಆ ರೀತಿ ನೀವು ನೀರನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಂತರ ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಈ ರೀತಿ ರೊಟ್ಟಿನ ಉಂಡೆ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಹದ ಗೊತ್ತಾಗ್ತಾ ಇದೆಯಲ್ವಾ? ಉಂಡೆ ಮಾಡಿಕೊಂಡು ಈಗ ನೀವು ಒಂದು ಬಟರ್ ಶೀಟು ಅಥವಾ ಆಯಿಲ್ ಕವರು ಯಾವುದಾದ್ರೂ ಇದ್ದರೆ ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಕೈ ಎಣ್ಣೆ ಮಾಡಿಕೊಂಡು ಈ ರೀತಿ ರೊಟ್ಟಿ ತಟ್ಟಿದ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ನಾನು ಬಳಸಿರೋದು ಬಟರ್ ಶೀಟು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿ ತಟ್ತಾ ಇದ್ದೀನಿ. ಸೊ ರೊಟ್ಟಿ ತಟ್ಟಿದ ಮೇಲೆ ಈ ಕಡೆ ತವ ಕಾದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಡೈರೆಕ್ಟ್ ಇದನ್ನೇ ನಾನು ತವ ಮೇಲೆ ಹಾಕ್ತೀನಿ. ಹಾಕಿ ಬಟರ್ ಶೀಟ್ನ ನಿಧಾನಕ್ಕೆ ತೆಗಿತೀನಿ. ಉರಿ ಸ್ವಲ್ಪ ನಾರ್ಮಲ್ ಆಗೇ ಇರಲಿ, ಅಂದರೆ ಮೀಡಿಯಮಲ್ಲಿ ಇರಲಿ. ಸೊ ರೊಟ್ಟಿ ಬೇಯಬೇಕು ನಾರ್ಮಲ್ ಉರಿಯಲ್ಲಿ, ಕಡಿಮೆ ಉರಿ ಮಾಡಬೇಡಿ, ಗಟ್ಟಿ ಆಗಿಬಿಡುತ್ತೆ. ಸೊ ಎರಡೂ ಕಡೆ ನೀವು ನೀಟಾಗಿ ಸ್ವಲ್ಪ ಆಯಿಲ್ ಹಾಕಿ ರೋಸ್ಟ್ ಮಾಡಿ, ಅಥವಾ ತುಪ್ಪ ಹಾಕಾದ್ರೂ ನೀವು ರೊಟ್ಟಿನ ರೋಸ್ಟ್ ಮಾಡಿ. ಸೊ ಬಿಸಿ ಬಿಸಿ ರೊಟ್ಟಿ ನಿಮಗೆ ಬೇಗನೆ ರೆಡಿ ಆಯಿತು. ಇದಕ್ಕೆ ನಾನು ಚಟ್ನಿ ಮತ್ತು ಸ್ವಲ್ಪ ಸಾರಿತ್ತು, ಬೇಳೆ ಸಾರು, ಅದನ್ನು ಕಾಂಬಿನೇಷನ್ ಮಾಡ್ಕೋತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.